ಪಾಲನ ದುರ್ಗವೇರಿಸೆ ತರಿಯ ಪಾಲನ ದುರ್ಗವೇರಿಸೆ ಕಾಡಿನಲ್ಲಿ ಬರಲಿಸುವೆ ಕಾಡಿನಲ್ಲಿ ಬರಲಿಸುವ ಹರಿಯರು ದುರವನ ಕರೆಗಳ ತಗೆಸೆ ಹರಿಯರು ದುರವನ ಕರೆಗಳ ತಗೆಸೆ ತರಿಯ ಪಾಲನ ತರಿಯ ಪಾಲನ ತರಿಯ ಪಾಲನ ಕೂಡಲಾದ ವಿಕ್ರಮನು ನಾನೆಷ್ಟೇ ಕಷ್ಟವನ್ನು ಕೊಟ್ಟರು ತನ್ನ ರಾಜ್ಯಕಾರಕ್ಕೆ ಹೊರಟಿರುವನು. ತನ್ನ ರಾಜ್ಯಕಾರಕ್ಕೆ ಹೊರಟಿರುವನು. ಈಗ ಏನು ಮಾಡಲಿ ಏನು ಮಾಡಲಿ ಇರಲಿ ನನ್ನ ಮಾನವ ಶಕ್ತಿಯಿಂದ ಒಂದು ಪಂಚಮಾನ ದುರ್ಗವನ್ನು ನಿರ್ಮಿಸಿ ನಾನೇ ನನಗೆ ಹೋಗಿ ಕೂಡಲಾದ ವಿಕ್ರಮ ತೆಗೆದುಕೊಂಡಂತೆ ನಪ್ಪನ್ನು ಮಾಡಿ ದೊಡ್ಡದಾದ ಒಂದು ಕಾಡನ್ನೇ ಸೇರಿಸುವೆನು. ಇದೆಲ್ಲವೇ ನನ್ನ ಮಾಯ, ಇದೆಲ್ಲವೇ ನನ್ನ ಸಾಹಸ, ಇದೆಲ್ಲವೇ ನನ್ನ ಅಟ್ಟಹಾಸ. ನಾನು ನಿಗಲೇ ಜಾರಿ ಕಲಿಮೆ. ಅಚ್ಚಾ ಇದು ರಾಜದಂದೆಗೆ ಅಲ್ಲಿಗೆ ಕಾಣಿಸ್ತೈತೆ. ಸಾಮ್ನೆ ಸಾಮ್ನೆ ಮುಂದೆ ಹೋಗಿ ನೋಡೋಣ.
ಅಯ್ಯ ನೀನುವೆ ಯಾರು? ಈ ಕುದುರೆ ಎದಕ್ಕಾಗಿ ತಂದಿರುವೆ? ಕ್ಯಾ ಚೋಟ ಸಾವ್ಕಾರ್, ನಮ್ದು ಕುದುರೆ ಕೇಳ್ತೈತೆ. ಹೌದು, ನಮ್ಮ ಕುದುರೆ ಮಾರದೊಳಗೆ ತಂದೈತೆ. ಹಾಗಾದ್ರೆ ನಮಗೆ ಕೊಡುವೆಯಾ? ಕ್ಯಾ ನಮಗೆ ಕೊಡುವಿರಾ? ಕ್ಯಾ ಚೋಟ ಸಾವ್ಕಾರ್, ನಿಮ್ಮಂತೆ ಚೋಟ ಸಾವ್ಕಾರ್ಗೆ ದೇತಾನೈ. ಹಾಗಾದ್ರೆ ನಮ್ಮ ರಾಜರಿರುವರು ಅವ್ರಿಗಾರು ಕೊಡುವಿರಾ? ಮತ್ತೆ ಯಾರಿಗಾದ್ರೂ ಕೊಡುವಿರಿ? ಬಡೇ ರಾಜರಿಗಾದ್ರೆ ಪ್ರಿಯದಾಗೆ ಕೊಟ್ಬಿಡ್ತೈತೆ. ಹಾಗಾದ್ರೆ ನಮ್ಮ ರಾಜರಿರುವರು ಅವ್ರಿಗೆ ಕೊಡುವಿರಾ? ತುಮ್ನೆ ರಾಜ? ಅರೆ ಜಲ್ದಿ ದೇಕಿಂಗ್, ಅರೆ ಬುಲಾ ದೇಕಿಂಗ್. ಯಾರೋ ಒಬ್ಬ ಕಾರವನ್ನು ಕುದುರೆ ತಂದಿರುವುದು ಚೆನ್ನಾಗಿರುವುದು. ಮಂತ್ರಿ, ಕಷ್ಟ ಬಂದ ಕಾಲದಲ್ಲಿ ಕುದುರೆ ಸಮಾಚಾರವೂ ನಮಗೆ ಏಕೆ ಮಂತ್ರಿ? ಕುದುರೆ ಚೆನ್ನಾಗಿರುವುದು ರಾಜೇಂದ್ರನೇ. ಮಂತ್ರಿ, ನಮಗೆ ಸವಾರಿಗೆ ಬೇಕಾದ ನಮ್ಮ ಕುದುರೆ ಆಲಯದಲ್ಲಿ ನಮಗೆ ಸವಾರಿಗೆ ಬೇಕಾದ ಕುದುರೆ ಇರುವುದಿಲ್ಲವೇ ಮಂತ್ರಿ? ರಾಜೇಂದ್ರ, ಅದು ಪಂಚವರ್ಧ ಕುದುರೆ ಚೆನ್ನಾಗಿರುವುದು. ಹಾಗಾದ್ರೆ ಆ ಕುದುರೆಯೂ ಎಲ್ಲಿರುವುದು? ಕನ್ನಡನೇ ಬಂದರೆ ತೋರಿಸುವೇನು? ನಡೆ ಮಂತ್ರಿ, ಹೋಗೋಣ. ರಾಜೇಂದ್ರನೇ, ಕ್ಯಾ ಚೋಟ ಸಾವ್ಕಾರ್, ನಮ್ಮ ರಾಜರು ಬಂದಿರುವರು. ಕ್ಯಾ ತುಮ್ನೆ ರಾಜ? ಸಲಾಂ ಮಹಾರಾಜ್, ಸಲಾಂ. ಕಾರವಾನರೇ, ನಿಮ್ಮ ಕುದುರೆಯು ಬಹಳ ಲಕ್ಷಣವಾಗಿರುವುದು. ಈ ಕುದುರೆಯನ್ನು ನಮಗೆ ಖರೀದಿಗೆ ಕೊಡುವಿರಾ? ಕ್ಯಾ ಚೋಟ ಕ್ಯಾ ಮಹಾರಾಜ್, ಇದು ಖರೀದಿಗೆ ಕ್ಯಾಬಿನೈ ಮಹಾರಾಜ್, ಕ್ಯಾಬಿನೈ. ಮತ್ತೇಗಾದರೆ ಕೊಡುವಿರಿ? ಇದ್ರದ್ದು ಮೇಲೆ ಯಾಕೆ ದೊಡ್ಡ ಸವಾರಿ ಕಟ್ತೇವ್, ಪ್ರಿಯದಾಗೆ ಕೊಟ್ಬಿಡ್ತೈತೆ. ಏ ಗೌಡ ಇದಾರೋ, ಚೋಟ ಸಾವ್ಕಾರ್ ಇದಾರೋ, ಬಂದನೆ ವಿಚಾರನೇ ಹೇಳಿ. ನಿಮ್ದು ಕುದುರೆಗೆ ನಮ್ದು ಕುದುರೆಗೆ ನಿಮ್ದೆ ಕೋಡೆ ಇಂದ ಹೊಡೆದರೆ ಅದು ದೇತಾನೈ. ಮತ್ತೆ ಯಾರೋ ಕೊಡೆಯಿಂದ ಹೊಡೆದರೆ ಹೋಗುವುದು ಮುಂದೆ. ನಮ್ಮ ಕುದುರೆಗೆ ನಮ್ಮ ಕೋಡೆಯಿಂದ ಹೊಡೆದರೆ ಅದು ವೇಗವಾಗಿ ಹೋಗುವುದು. ಹಾಗಾದ್ರೆ ಕೊರಡು ಎಲ್ಲಿ ಇರುವುದು? ಹಮಾರ ಪೈಸೆ ಅಲ್ಲ. ರಾಜೇಂದ್ರನೇ, ಮಂತ್ರಿ, ಅವರ ಕುದುರೆಗೆ ನಮ್ಮ ಕೊಡೆಯಿಂದ ಹೊಡೆದರೆ ಬೇಗ ಹೋಗುವುದಿರುವಂತೆ. ಮಂತ್ರಿ, ಮತ್ತಾವ ಕೋಡೆಯಿಂದ ಹೊಡೆದರೆ ಅದು ಮುಂದಕ್ಕೆ ಹೋಗುವುದು. ಅವರ ಕೊಡೆಯಿಂದ ಹೊಡೆದರೆ ವೇಗವಾಗಿ ಹೋಗುವುದಂತೆ. ಇದೆ ಹಾಗಾದರೆ ಕೊರಡೆಯೂ ಎಲ್ಲಿರುವುದು? ತೆಗೆದುಕೊಳ್ಳಿ. ಕಾರವಾನರೇ, ನಿಮ್ಮ ಕುದುರೆ ಲಕ್ಷಣವನ್ನು ತಿಳಿಸುವಿರಾ? ಕ್ಯಾ ಮಹಾರಾಜ್, ನಮ್ದು ಕುದುರೆ ಲಕ್ಷಣ ಕೇಳ್ತೈತೆ. एक बार मारी तो ऊपर को जाता, अभी 2 बार मारी तो जंगल को जाता, अभी 3 बार मारी तो लोकंगे चले गए महाराज, लोकंगे चले गया. ನಮ್ಮ ಕುದುರೆಗೆ 3 ಲಕ್ಷಣ ಇರೋದು. ಅಚ್ಚ ಕಾರವಾನರೇ, ನಿಮ್ಮ ಕುದುರೆ ಲಕ್ಷಣವನ್ನು ತಿಳಿದಂತಾಯಿತು. ಮಂತ್ರಿ, ರಾಜೇಂದ್ರನೇ, ಈ ಕುದುರೆ ಮೇಲೆ ಕುಳಿತು ನಾನು ಸವಾರಿಯನ್ನು ಮಾಡಿಕೊಂಡು ಬರುವ ತನಕ ಪಟ್ಟಣದ ಕಡೆ ಜಾಗೃತನಾಗಿರು ಮಂತ್ರಿ. ರಾಜೇಂದ್ರನೇ, ಇದು ರಾಹುಕಾಲ, ಎತ್ತಬೇಡಿ ಮಸೀಡಿಗೆ ಇದರೋ ರಾಹುಕಾಲ ಕ್ಯಾಬಿನೈ, ಕೇತು ಕಾಲ ಕ್ಯಾಬಿನೈ. बैठो राज बैठो, चलो महाराज चलो, बैठो महाराज बैठो. तूत तेरे बस के इधर ನೀರಿ ಸೆಳೆದರೆ ಆರಿ ಹೋಗುವುದೋ
ಈ ಕುದುರೆ ಮೇಲೆ ಕುಳಿತು ಸವಾರಿಯನ್ನು ಮಾಡುತ್ತಿದ್ದರೆ ನನ್ನ ಮನಸ್ಸಿಗೆ ಉಲ್ಲಾಸವೇ ತೋರುತ್ತಿರುವುದಲ್ಲ. ಇರಲಿ, ಈ ಕುದುರೆಗೆ ಈ ಕೊರಡೆಯಿಂದ ಒಂದು ಪೆಟ್ಟನ್ನು ಹೊಡೆದು ಮುಂದಕ್ಕೆ ಚಲಿಸಿ ನೋಡುವೆನು. ಹೇ ಹಾ ಪರಮಾತ್ಮ! ಪರಮಾತ್ಮ ಆರೀತು ಕುದುರೆಯೋ ಸೇರೀತು ಗಗನವ. ಪರಮಾತ್ಮ ಆರೀತು ಕುದುರೆಯೋ ಸೇರೀತು ಗಗನವ. ಏನ ಮಾಡಲಿ ನಾನು ಪರಮಾತ್ಮ, ಏನ ಮಾಡಲಿ ನಾನು ಯಾರಿಗೆ ಹೇಳಲಿ ವಿಧಿಯೇ ವಿಧಿಯೇ ಪರಮಾತ್ಮ. ಹೋರಾಟನ ತೋಳು ತಂದು ಬಿಟ್ಟಿತು ಎನ್ನ ಪರಮಾತ್ಮ. ಹೋರಾಟನ ತೋಳು ತಂದು ಬಿಟ್ಟಿತು ಎನ್ನ ಏನ ಮಾಡಲಿ ನಾನು ಪರಮಾತ್ಮ, ಏನ ಮಾಡಲಿ ನಾನು ಇನ್ಯಾರಿ ಹೇಳಲಿ ವಿಧಿಯೇ ವಿಧಿಯೇ. ಹಾ ಪರಮಾತ್ಮ, ಈ ಕುದುರೆ ಎಂತ ಕೊಂಡಾರಣ್ಯಕ್ಕೆ ತಂದು ಬಿಟ್ಟಿತ್ತಲ್ಲ ಪರಮಾತ್ಮ. ನನಗೆ ಬಾಯಾರಿಕೆಯೂ ಭಾರವಾಗಿ ತೋರುತ್ತಿರುವುದು. ಈ ಕುದುರೆಯನ್ನು ಈ ವೃಕ್ಷಕ್ಕೆ ಬಂಧಿಸಿ ಎಲ್ಲಿಯಾದರೂ ಒಂದು ಸರೋವರವನ್ನು ಹುಡುಕಿಕೊಂಡು ಬರುವೆನು ಪರಮಾತ್ಮ. ಧ್ವಂಸ ಮಾಡುವೆ ಪಡಾಯಿ ಕ್ರಮಣ. ಧ್ವಂಸ ಮಾಡುವೆ ಪಡಾಯಿ ಕ್ರಮಣ. ಪಡಾಯಿ ಕ್ರಮಣ ಎನ್ನ ಮಾಯವ ಫಲವ ನಿರ್ಮಿಸೆ, ಎನ್ನ ಮಾಯವ ಫಲವ ನಿರ್ಮಿಸೆ. ಕಾಡಿನಲ್ಲಿ ಬರಲಿಸುವ, ಕಾಡಿನಲ್ಲಿ ಬರಲಿಸುವ. ಅಲ್ಲರು ದುರಳನ ಕರಗಳ ಕಡಿಸೆ, ಅಲ್ಲರು ದುರಳನ ಕರಗಳ ಕಡಿಸು. ತರಿಯ ಪಾಲನ ತರಿಯ ಪಾಲನ ತರಿಯ ಪಾಲನ ಧ್ವಂಸ ಮಾಡುವೆ. ಪೂರ್ಣನಾದ ವ್ಯಕ್ತಿಗಳು ನನ್ನನ್ನೇ ಜ್ಞಾನಿಸಿಕೊಂಡು ವಿಕ್ರಮ ವಿಕ್ರಮ ನೀನು ಕುಡಿದು ಸವಾರಿ ಮಾಡುತ್ತಿರುವುದು ತುಳಿಯವಲ್ಲ, ಅದು ನನ್ನ ಮನಸ್ಸು. ಆ ಕಾಡಿನಲ್ಲಿ ದಾಹ ದಾಹ ಎಂದು ಬರುತ್ತಿರುವೆಯಾ? ಇರಲಿ, ನನ್ನ ಮಾಯ ಶಕ್ತಿಯಿಂದ ಒಂದು ಸರೋವರವನ್ನು ನಿರ್ಮಿಸಿ ಆ ಸರೋವರಕ್ಕೆ ನಿನ್ನ ಕರಗಳನ್ನು ಇಟ್ಟ ಕೂಡಲೇ ಸರೋವರವನ್ನೇ ಮಾಯ ಮಾಡುವೆನು. ಇದೆಲ್ಲವೇ ನನ್ನ ಮಾಯ, ಇದೆಲ್ಲವೇ ನನ್ನ ಸಾಹಸ. ನಾನು ಹೀಗೆ ಹೋಗುತ್ತೇನೆ. ಜೈ ಕಲಿಮೆ. ನನ್ನ ಪುಣ್ಯದ ಪ್ರಭಾವದಿಂದ ಇಲ್ಲಿ ಒಂದು ಸರೋವರವು ಕಾಣುತ್ತಿರುವುದು. ಈ ಸರೋವರದಲ್ಲಿ ಜಲಪಾನವನ್ನು ಮಾಡಿಕೊಂಡು ಅನಂತರ ಮುಂದಕ್ಕೆ ಹೋಗುವೆನು. ಹಾ ಪರಮಾತ್ಮ, ಪರಮಾತ್ಮ, ಈ ಸರೋವರಕ್ಕೆ ಈ ನನ್ನ ಪಾಪ್ಯಾದ ಕರಗಳನ್ನು ಇಟ್ಟ ಕೂಡಲೇ ಸರೋವರವೇ ಮಾಯವಾಯಿತಲ್ಲ ಪರಮಾತ್ಮ. ಇದೆಲ್ಲವೂ ನಿನ್ನ ಮಾಯೆ. ಏನು ಮಾಡಬೇಕೆಂದಿರೆಯೋ ಎಲ್ಲವನ್ನು ಮಾಡು, ನಿನ್ನ ಕೃಪೆ ಇದ್ದಂತೆ ಆಗಲಿ. ಇರಲಿ, ಇಲ್ಲಿ ಒಂದು ವೃಕ್ಷವೂ ಕಾಣುತ್ತಿರುವುದು. ಈ ವೃಕ್ಷದಡಿಯಲ್ಲಿ ಕುಳಿತು ಸ್ವಲ್ಪ ವಿಶ್ರಮಿಸಿಕೊಂಡು ಈ ವೃಕ್ಷದಲ್ಲಿರುವ ಹಣ್ಣುಗಳನ್ನು ಫಲಾರ ಮಾಡಿಕೊಂಡು ಅನಂತರ ಮುಂದಕ್ಕೆ ಹೋಗುವೆನು. ಹಾ ಪರಮಾತ್ಮ, ಈ ವೃಕ್ಷಕ್ಕೆ ಈ ನನ್ನ ಪಾಪಿಯಾದ ಕರಗಳನ್ನು ಇಟ್ಟ ಕೂಡಲೇ ವೃಕ್ಷವೇ ಮಾಯವಾಯಿತಲ್ಲ ಪರಮಾತ್ಮ. ಏನು ಮಾಡಬೇಕೆಂದಿರುವೆಯೋ ಎಲ್ಲವನ್ನು ಮಾಡು, ನಿನ್ನ ಕೃಪೆ ಇದ್ದಂತೆ ಆಗಲಿ ಪರಮಾತ್ಮ.
ಈ ವೃಕ್ಷಕ್ಕೆ ಬಂಧಿಸಿರುವ ಕುದುರೆಯನ್ನು ಹಿಡಿದುಕೊಂಡು ಅನಂತರ ಮುಂದಕ್ಕೆ ಹೋಗುವೆನು. ಹಾ ಪರಮಾತ್ಮ, ವೃಕ್ಷಕ್ಕೆ ಬಂಧಿಸಿರುವ ಕುದುರೆಯೂ ಸಹ ಮಾಯವಾಯಿತಲ್ಲ. ಪರಮಾತ್ಮ, ಏನು ಮಾಡಬೇಕೆಂದ್ರೆ ಎಲ್ಲವನ್ನು ಮಾಡು, ನಿನ್ನ ಕೃಪೆ ಇದ್ದಂತೆ ಆಗಲಿ. ಸರಿಯೇ ಸರಿಯೇ ಸರಿದೇವಾ ಪರಮಾತ್ಮ. ಈ ರೀತಿಯನ್ನದು ಕಾಡಿಸಿದೆ ನ್ಯಾಯವೇ ಧರ್ಮವೇ ಸರಿದೇವಾ.
ಆಹಾ ಪರಮಾತ್ಮ, ಇದೇನು ಪರಮಾತ್ಮ, ಏನು ಮಾಡಬೇಕೆಂದ್ರೆಯೋ ಎಲ್ಲವನ್ನು ಮಾಡು, ನಿನ್ನ ಕೃಪೆ ಇದೆ ಪರಮಾತ್ಮ. ಇದೇ ಸಮಯಕ್ಕೆ ಸೂರ್ಯ ಪರಮಾತ್ಮನು ಪಶ್ಚಿಮ ದಿಕ್ಕಿನಲ್ಲಿ ಹಸ್ತಗತನಾಗುತ್ತಿರುವನಲ್ಲ, ಕತ್ತಲೆಯೂ ಕವಿಯುತ್ತಿರುವುದಲ್ಲ ಪರಮಾತ್ಮ. ಈ ರಾತ್ರಿ ಈ ಕಾಡಿನಲ್ಲಿ ವಿಶ್ರಮಿಸಿಕೊಂಡು ಸೂರ್ಯ ಪರಮಾತ್ಮನು ಪೂರ್ವ ದಿಕ್ಕಿನಲ್ಲಿ ಹುಟ್ಟಿ ಅರುಣೋದಯ ಆದ ಮೇಲೆ ಎಲ್ಲಿಯಾದರೂ ಮುಂದಕ್ಕೆ ಹೋಗುವೆನು. ಬಯಸೋ ಆಸೆಯಲ್ಲ ನನ್ನ ಆಸೆಯಲ್ಲ ದೇವಾ ದೇವಾ ಸದಿ ದೇವಾ ಪರಮಾತ್ಮ. ಸ್ವವ ಬಯಸಿ ನಾನು ಬಂದೆ ಪರಮಾತ್ಮ. ಸ್ವವ ಬಯಸಿ ನಾನು ಬಂದೆ, ಈ ಪರಿಕಾಸಕ್ಕೆ ಗುರಿಯಾದೆನಲ್ಲ ಪರಮಾತ್ಮ. ಈ ಪರಿಕಾಸಕ್ಕೆ ಗುರಿಯಾದೆನಲ್ಲ, ಕರ್ಮದ ಫಲವೋ ಈ ರೀತಿಯಾಯಿತಲ್ಲ. ಬಯಸುವುದೊಂದು ಆಗುವುದೊಂದು, ಆಸೆಯಲ್ಲ ನಿರ್ಮಲ, ನನ್ನ ಆಸೆಯಲ್ಲ ದೇವಾ 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 ಪರಮಾತ್ಮ. ನಿಮ್ಮಯ ಮಹಿಮೆಯ ತಿಳಿಯದೆ ನಾನು ಪರಮಾತ್ಮ. ನಿಮ್ಮಯ ಮಹಿಮೆಯ ತಿಳಿಯದೆ ನಾನು ನರಪಸುನಾನಾದೆ ದೇವಾ, ನರಪಸುನಾನಾದೆ ದೇವಾ, ನರಪಸುನಾನ ಬಯಸುವುದೊಂದು ಆಗುವುದೊಂದು, ಆಸೆಯಲ್ಲ ಫಲ, ನನ್ನ ಆಸೆಯಲ್ಲ ದೇವಾ ದೇವಾ ಸರಿ ದೇವಾ. ಹೇಳ್ಬಿಟ್ಟ ಕೊಳ್ಳ ನೀನೇ ತಂದಿದ್ದೀರೋ, ಹೇಳ್ಬಿಟ್ಟ ಬೋರ ನೀನೇ ತಂದಿದ್ದೀರೋ, ಹೇಳ್ಬಿಟ್ಟ ಚಿಕ್ಕ ನೀನೇ ತಂದಿದ್ದೀರೋ. ಮತ್ತೆ ನೀನು ಕರ್ಣ ಅಲೋ ನಾವು ದೊಣ್ಣೆ ಒಂದು ಗಿಂತ ಕರೋ ಗಿನ್ನೋದಿದೆಯಾ ಕರೋ ದೊಣ್ಣೆ ಹಿಡಿದ್ರೆ ದೊಣ್ಣೆ
ಹಿಡಿದ್ರೆ ಗಿಣ್ಣು ಕಣ ಹಾಕೋ ದೊಡ್ಡ ದೊಡ್ಡ ಕಾಡ್ಗೆ ಬೆಲ್ ಹಾಕೋ ದೊಡ್ಡ ದೊಡ್ಡ ಕಾಡ್ಗೆ ಆಹಾ, ಸೂರ್ಯ ಪರಮಾತ್ಮನು ಪೂರ್ವ ದಿಕ್ಕಿನಲ್ಲಿ ಹುಟ್ಟಿ ಎಷ್ಟೊಂದು ಅಲಂಕರಿತ ಭರಿತನಾಗಿ ಕಾಣುತ್ತಿರುವುದು ಪರಮಾತ್ಮ. ಮುಂದೆ ಹೋಗೋಣವೆಂದರೆ ದಾರಿ ಮಾರ್ಗವೇ ತಿಳಿಯದಲ್ಲ. ಓಹೋ, ಇಲ್ಲಿ ಯಾರು ಬರುವಂತೆ ಭಾಸವಾಗುತ್ತಿರುವುದು. ಇವರನ್ನಾದರೂ ವಿಚಾರಿಸಿಕೊಂಡು ಅನಂತರ ಮುಂದಕ್ಕೆ ಹೋಗುವೆನು. ಇಲ್ಲಿ ಬರೋ ಕಾರಣವೇ ಅಯ್ಯ ವನಪಾಲಕರೇ, ಗ್ರಾಹಕತಿಗಳ ಕೂಟವು ಅನುಕೂಲವಿಲ್ಲದೆ ಈ ರೀತಿ ಬಂದಿರುವೇನಪ್ಪ. ತಾವು ಯಾರು, ಅಲ್ಲದೆ ಇಲ್ಲಿ ಬರಲು ಕಾರಣವೇನು? ತಮ್ಮ ಪಟ್ಟಣ ಯಾವುದು? ಏನು ನಿಮ್ಮ ಪಟ್ಟಣವು ಸೋಮೇದ ನಗರವೇ? ನಿಮ್ಮ ಪಟ್ಟಣದ ದೊರೆ ಯಾರಪ್ಪ? ನಮ್ಮ ಪಟ್ಟಣದ ಚಂದ್ರಸೇನ್ ಮಹಾರಾಜ. ಓಹೋ, ನಿಮ್ಮ ಪಟ್ಟಣದ ದೊರೆ ಚಂದ್ರಸೇನ್ ಮಹಾರಾಜರೇ? ಹೌದು ಬುದೆ. ಅಯ್ಯ ವನಪಾಲಕರೇ, ನಿಮ್ಮ ಪಟ್ಟಣಕ್ಕೆ ಹೋಗುವ ದಾರಿ ಮಾರ್ಗವನ್ನಾದರೂ ತೋರಿಸುವಿರ? ನಮ್ಮ ಬಡ್ಡೆ ಮಕ್ಕಳ ಇಷ್ಟದಕ್ಕೂ ಯಜಮಾನ ಅಪ್ನೆ, ಅಷ್ಟದಕ್ಕೂ ಯಜಮಾನ ಅಪ್ನೆ. ಬನ್ನಿ ಬನ್ನಿ ಬುದ್ಧಿಯಲ್ಲಿ ನಾನು ದೊಣ್ಣೆ ಹೋಯ್ತಾ ನೋಡಿ ಸ್ವಾಮಿ. ಆ ನಾರದಲ್ಲಿ ನೆಟ್ಟಿಗೆ ಅದೇ ಹೋಗಿ ಸ್ವಾಮಿ. ಆ ಬೆಳಕಂತ ತಳ್ಕೊಬೇಕ ಅದೇ ನಾರ್ಕ್ ಹೋಗಿ ಸ್ವಾಮಿ. ಅಯ್ಯ ವನಪಾಲಕರೇ, ನಿಮ್ಮಿಂದ ದಾರಿ ಮಾರ್ಗವನ್ನು ತಿಳಿದದ್ದಾಯಿತು. ನಿಮ್ಮ ಬೇಟೆಯಲ್ಲಿ ಅನುಕೂಲವಾಗಲಿ, ನೀವಿನ್ನು ಹೋಗಿ. ಸೋದ ಮುಂಡಗ ನಡೀನ. ಆಹಾ, ಮಾನ್ಯರೇ ಮತ್ತು ಮಹಿಳೆಯರೇ, ನಾನು ಎಂಬ 2 ಅಕ್ಷರದಿಂದ ಬಳಲಿ ಬೆಂಡಾಗಿರುವೆನು. ಪರಮಾತ್ಮ, ಏನು ಮಾಡಬೇಕೆಂದ್ರೆ ಎಲ್ಲವನ್ನು ಮಾಡು, ನಿನ್ನ ಕೃಪೆ ಇದ್ದಂತೆ ಆಗಲಿ. ನೀನೇ ಅನಾಥ ಬಂದು ಕರುಣಾಕರ ಸಿಂಧು, ನೀನೇ ಅನಾಥ ಬಂದು ಬಂದು ಪರಮಾತ್ಮ, ಮಲೆಯ ಬಂದಿಸಿ ಕುಲಕ್ಕೆ ತಂದು, ಮಲೆಯ ಬಂದಿಸಿ ಕುಲಕ್ಕೆ ತಂದು ಒಲಿದಾದು ಸುಕುಮಾರನ ಸಲಗಿದೆ, ಒಲಿದಾದು ಸುಕುಮಾರನ ಸಲಗಿದೆ. ಮುಂದೆ ಹೋಗುವ ಮಾರ್ಗವ ತೋರು, ನೀನೇ ಕರುಣಾಕರ ಸಿಂಧು, ನೀನೇ ಅನಾಥ ಬಂದು ಬಂದು. ಪತಿಗಳೈವರು ಇದ್ದರೆ ಏನು, ಪತಿಗಳೈವರು ಇದ್ದರೆ ಏನು, ಸತಿಯ ಸಮಯಕ್ಕೆ ಒದಗಲಿಲ್ಲ, ಸತಿಯ ಸಮಯಕ್ಕೆ ಒದಗಲಿಲ್ಲ. ಮಧುರಸನಯನನ ಮಧುಸೂದನನ, ಮಧುರಸನಯನನ ಮಧುಸೂದನನ. ಮುಂದೆ ಹೋಗುವ ಮಾರ್ಗವ ತೋರು, ನೀನೇ ಅನಾಥ ನೀನೇ ಅನಾಥ ಬಂದು ಬಂದು. ಬಯಸಿರು 5 ವರ್ಷ ಒಟಬುಳ್ಳ ಧ್ರುವ ಸುಕುಮಾರನನ್ನು ಶ್ರೀಕೃಷ್ಣ ಪರಮಾತ್ಮನು ಅಡವಿಯಲ್ಲಿ ಯಾವ ರೀತಿಯಾಗಿ ಸಾಕಿ ಸಲಗಿದನೋ ಅದರಂತೆ ನನ್ನನ್ನು ಕಾಪಾಡು ತಂದೆ. ಓಹೋ, ಇದೆಯಲ್ಲವೇ ಸೋಮೇದ ನಗರವು? ಇರಲಿ, ಇಲ್ಲಿ ಒಂದು ದೊಡ್ಡದಾದ ಅಂಗಡಿಯೂ ಕಾಣುತ್ತಿರುವುದು. ಈ ಅಂಗಡಿ ಜಗಲಿ ಮೇಲೆ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಅನಂತರ ಮುಂದಕ್ಕೆ ಹೋಗುವೆನು. ಕುದುರೆ ಏರಿ ಹೋದ ಮಹಾರಾಜರು ಇನ್ನೂ ಬರಲಿಲ್ಲವಲ್ಲ, ಮುಂದೇನು ಗತಿ? ಕುದುರೆ ಇಸ್ಕೊಂಡು ಅತ್ಲಗೆ ಚಲೆ ಗಯ, ಇದ್ರದ್ದು ಮಂತ್ರಿ ಕೋಡೆ ಇಸ್ಕೊಂಡು ಇತ್ಲಗೆ ಚಲೆ ಗಯ. ಅಭಿ ಕ್ಯಾ ಕರ್ನಾ? ಇರ್ಲಿ, ಮುಂದೆ ಹೋಗಿ ನೋಡೋಣ.
ಕ್ಯಾ ಚೌಟ ಸಾವ್ಕಾರ್, ನಿಮ್ದು ರಾಜ ಇನ್ನೂ ಬಂದಿಲ್ಲ? ಇನ್ನೂ ಬರಲಿಲ್ಲ ರಾಜೇಂದ್ರನೇ, ಇನ್ನೂ ಬರಲಿಲ್ಲ ಅವರು ಕಾರವನರೇ. ಆದ್ರೆ ನಮ್ ಗೌಡ, ನಿಮ್ಮ ಗೌಡನೂ ಬರಲಿಲ್ಲ, ಕುದುರೆನೂ ಬರಲಿಲ್ಲ. ಕುದುರೆ ಕುದುರೆ ಸವಾರೇನು, ಕುದುರೆ ಸಹ ಬರಲಿಲ್ಲ ಕಾರವನರೇ. ತೂತ್ ಬಸಿಡಿಗೆ ಇದಾರು. ಎಂತ ಮಾತನಾಡಿದೆ ಕೊಡೋ ನಮ್ಮ ಕುದುರೆಯ, ಎಂತ ಮಾತನಾಡಿದೆ ಕೊಡೋ ನಮ್ಮ ಕುದುರೆಯ. ದಿಕ್ಕು ದಿಕ್ಕು ನೋಡ್ತೀಯ, ತರಲೆ ಕೆಲಸ ಮಾಡ್ತೀಯ, ದಿಕ್ಕು ದಿಕ್ಕು ನೋಡ್ತೀಯ, ತರಲೆ ಕೆಲಸ ಮಾಡ್ತೀಯ. ಎಂತ ಮಾತನಾಡಿದೆ ಕೊಡೋ ನಮ್ಮ ಕುದುರೆಯ, ಕೊಡೋ ನಮ್ಮ ಕುದುರೆಯ, ಕೊಡೋ ನಮ್ಮ ಕುದುರೆಯ. ತೂತ್ತಾರೆ ಬಸಿಡಿಕೆ, ನಿಮ್ದು ರಾಜ ಹೋದ್ರೆ ನಮ್ ಸಪ್ತಕ್ಕೆ ಬಾಳ್. हमारे गौड़ा हमारे गौड़े के पैसे लो. ಕಾರವನರೇ, ಆ ಕುದುರೆ ಎಷ್ಟು ಬಾಳುವುದು? ನಿಮ್ಮ ಕುದುರೆ ಬೆಲೆಯನ್ನು ಎಷ್ಟು ಹೇಳಿದರೆ ಕೊಡುವೆನು? 1 ಲಕ್ಷ ಹೋಗ್ತಾಯಿ. ಏನು ಆ ಬಡಕಲ ಕುದುರೆಗೆ 1 ಲಕ್ಷನೇ? ತುತ್ತರೆ ಬಸಿಡಿಕೆ, ನಮ್ದು ಕುದುರೆಗೆ ಉಳ್ಳಿಗಿಳ್ಳಿ ಹಾಕಿಲ್ಲ, ಕಟ್ಟೆ ನೀರು ಕುಡಿಸಿಲ್ಲ. ನಿಮ್ಮ ಅಜ್ಜಿ ಬಂದಿತ್ತು ಮಾಲಿಸು ಮಾಡಕ್ಕೆ. ಅವರ ಪೈಸೆಲು. ಆಹಾ ಆಹಾ, ಪರಮಾತ್ಮ, ನಮ್ಮ ರಾಜರೆಲ್ಲ ಹೇಳಿದಲ್ಲಿ ನಮ್ಮ ಅರಮನೆಯ ಭಂಡಾರವರು ಇರಬೇಕಾಯ್ತಲ್ಲ, ಯಾರಲ್ಲಿ ನಮ್ಮ ಆ ಅರಮನೆಯ ಒಳಗೆ ಭಂಡಾರವರು ತರತಕ್ಕದ್ದು 1 ಲಕ್ಷವನ್ನು. ಕಾರವನರೇ, 1 ಲಕ್ಷ ಸಿದ್ಧವಾಗಿರೋದು ತೆಗೆದುಕೊಳ್ಳಿ. ಅದೇ ಚೌಟ ಸಾವ್ಕಾರ್, ಇದ್ರದ್ದು ಒಳಗೆ 1 ಪೈಸಾ ಬಾಕಿ ಗಿಕ್ಕಿ ಬತ್ತು ಅಂದ್ರೆ ನಮ್ದು ಜಾತಿ ಗೊತ್ತಲ್ಲ, ತುರ್ಕರು ಜಾತಿ. ಪಾಕಿಸ್ತಾನಕ್ಕೆ ಹೋಗಿ ವಾಪಸ್ಗೆ ಬಂದು ಮಕ್ಕಳ ಮೇಲೆ ಜುಲಾಬಿ ಹಾಕ್ಬಿಡ್ತೈತೆ. ತೂತ್ತಾರೆ ಬಸಿಡಿಕೆ ಇದಾರು. ಆಹೋ, ಕೂಡನಾದ ವಿಕ್ರಮನು ನಾನು ಕೊಟ್ಟ ತುರುಗವನು ಏರಿ ಸ್ವಾಮಿಯೋದರ ನಗರವನ್ನು ಸೇರಿರುವನು. ಕೂಡನಾದ ವಿಕ್ರಮನ ಪಾಡು ಏನಾಗುವುದು ನಾನೇ ನೋಡುವೆನು. ಜೈ ಕಲಿಮಾಯೆ. ಜಗಜ್ಜನನೇ ಸುಮವಾಣಿ ಕಲ್ಯಾಣೆ, ಜಗಜ್ಜನನೇ ಜಗಜ್ಜನನೇ ಜಗಜ್ಜನನೇ. ತಾಯೇ ಪೂಜಿತ ನಿಮ್ಮಯ ಪಾದವ, ತಾಯೇ ಪೂಜಿತ ನಿಮ್ಮಯ ಪಾದವ. ವೇದಗಳಂತ ನಾಗತರೋ ಬೆಳೆ ಜಗತ್, ವೇದಗಳಂತ ನಾಗತರೋ ಬೆಳೆ ಜಗಜ್ಜನನೇ ಸೋಮವಾಣಿ ಕಲ್ಯಾಣೆ, ಜಗಜ್ಜನನೇ ಜಗಜ್ಜನನೇ ಜಗಜ್ಜನನೇ. ಜಗನ್ಮಾತೆಯಾದ ಪಾರ್ವತ ದೇವಿಯು ಈ ದಿವಸ ಸಂಧ್ಯಾ ವೇಳದೆ ವರವನ್ನು ಕೊಟ್ಟು ದಯಪಾಲಿಸೋ ತಾಯೇ. ಏನಿದು ಎಂದೂ ಇಲ್ಲದ ಇಂದು ನಮ್ಮ ಅಂಗಡಿಯ ಮುಂದೆ ಜನರು ಸ್ಟ್ಯಾಂಡವಾಗಿ ನಿಂತಿರುವರಲ್ಲ. ಇರಲಿ, ನನ್ನ ಮಗನಾದ ಆದಿಮೂರ್ತಿಯನ್ನು ಬರಮಾಡಿ ವಿಚಾರಿಸಿ ನೋಡುವೆನು. ಅದೇ ಅಯ್ಯ ಬಾರೋ ಪೆದ್ಗುಂಡ ಕುಡ್ಕ ಇಕ್ಕ ಲಾರಮರಿ. ಏಮಯ್ಯ ಅಯ್ಯ, ಏಮಯ್ಯ ಇಷ್ಟೋ ತನಕ ಏನಪ್ಪ ಮಾಡ್ತಿದ್ದ? ಅಯ್ಯ, ನೆನ್ನೆಲ್ಲ ಮೊನ್ನೆ ಕನಕಪುರ ಸಂತೆ ಹೋಗಿದ್ದಾರಯ್ಯ. ಅಲ್ಲೊಂದು ಕೊನೆ ಬಾಳ್ತಾ ಇದ್ದೀನಿ ಕಣಯ್ಯ. ತೊಟ್ಟಿನೆಲ್ಲ ತಿರ್ಕೊಂಡು ತೊಟ್ಟಿನಿಂದ ನಾನು ಲೆಕ್ಕ ಹಾಕ್ತಾ ಇದ್ದೀನಿ ಕಣ, ಲೆಕ್ಕ ಹಾಕ್ತಾ ಇದೆ. ಲೆಕ್ಕ ಅಲಕ್ಕನು ಪೆದ್ ಮುಡದೆ ಲೆಕ್ಕಕ್ಕನು ಊರೇ ಲೆಕ್ಕ ಹಾಕ್ತಾ ಇದ್ದೀನಿ ಕಣಯ್ಯ. ಮುಂಡೆತ್ಕ ತಿಂದು ತೊಸೆ ಬಂದ್ಬಿಟ್ಟದ. ಅಯ್ಯ, ನಿನಗೆ ಬಂದ ಕಣಯ್ಯ, ನನಗೂ ಬಂದಿರೋದು. ಅಲ್ಲಕ್ಕನು ನೀನು ಅಂದ್ರೆ ನಿಮ್ಮ ಅಪ್ಪ ಅಂತಿದೆಯಲ್ಲ,
ಆ ಮಾತು ಹಂಗಿರ್ಲಿ. ನೆನ್ನೆಲ್ಲ ಮೊನ್ನೆ ಪೆಟ್ಟಿ ಬೀಗ ಹೊಡೆದು ಎಷ್ಟಣ ತಗೊಂಡು ಹೋದ ಅದನ್ನು ತಿಳಿಸಪ್ಪ. ಅಯ್ಯ ನಾನೇನ ಪೆಟ್ಟಿ ಬೀಗ ಹೊಡೆದು ಹಣ ಎತ್ಕಂದ್ರೆ ಲೆಕ್ಕನಿ ಕೇಳ್ತೀಯ ಫುಕ್ಕನಿ ಕೇಳ್ತಿಯಲ್ಲಯ್ಯ. ಅದೇ ನೀನ್ ಹೆಣ್ಮಗಳು ಪೆಟ್ಟಿ ಬೀಗ ತೆಗೆದು ಹಣ ಎತ್ಕಂದ್ರೆ ಲೆಕ್ಕನಿ ಕೇಳಲಿ ಫುಕ್ಕನಿ ಕೇಳಲ್ಲ ಕಣೆ ನೀನು. ಅಲ್ಲ ಕಣೋ, ತಂದೆ ತಾಯಿ ಇರು ಗಂಟ ಹೆಣ್ಣು ಮಕ್ಕಳಿಗೆ ಕುಂಟಲ್ವೇನೋ? ಅಯ್ಯ ಹಾಗಾದ್ರೆ ನನ್ಗಾರ ಕೊಡೋರು? ನಿಮ್ಮ ಅತ್ತೆ ನಿಮ್ಮ ಮಾವ ಕೊಡ್ತಾರೆ ಕಣೋ. ಯಾವಾಗ ಕೊಡೋದು? ಅವರು ಹೊಸಣಾದ ಕಾಲದಲ್ಲಿ ಆ ಪದಾರ್ಥವು ನಿನ್ನ ಕೈಗೂಡುವುದು ಕಣೋ. ಅಯ್ಯ ಯೋ ಹಾಗಾದ್ರೆ ನೀ ಸಾಯಿದವಾಗಯ್ಯ ಅವಸಾನ ಅಂದ್ರೆ ಏನೆಯ? ಅದು ಗೊತ್ತಿಲ್ಲ ಏನೋ ಪೆದ್ ಮುಡ್ಯದ. ಹೂಣೆಯ ಅವರು ಸತ್ತು ಹೋದ ಕಾಲದಲ್ಲಿ ಆ ಪದಾರ್ಥವು ನಿನ್ನ ಕೈಗೂಡುವುದು ಕಣೋ. ಹಾಗಾದ್ರೆ ಅಯ್ಯ ನೀ ಸಾಯಿದವಾಗಯ್ಯ ಹಾಕ್ಬಿಡ್ತೀನಿ ನೋಡು ಪೆದ್ ಮುಡ್ಯದ. ತಲಕಾಯಿ ಕೆಚ್ಚಾಕ್ಬಿಡ್ತೀನಿ. ಅಯ್ಯ ನಾ ತೆಂಗಿನಕಾಯಿ ಕೆಜಿ ಹಾಕ್ಬಿಡ್ತೀನಿ ಕಣಯ್ಯ. ತೆಂಗಿನಕಾಯಿ ಕೆಚ್ಚಾಕಿದ್ರೆ ನಷ್ಟ ಆಗೋದಿಲ್ವೇನೋ? ತಲಕಾಯಿ ಕೆಜಿ ಹಾಕಿದ್ರೆ ನಷ್ಟ ಅಲ್ವಯ್ಯ? ಅದೇ ಮಾತ್ಕುವೆ ಬತ್ತಿ ಉತ್ತರನೇ ಕೊಡ್ತಿದ್ಯಲ್ಲ. ನೆನ್ನೆ ಎಲ್ಲ ಮೊನ್ನೆ ಪೆಟ್ಟಿ ಬೀಗ ಹೊಡೆದು ಎಷ್ಟಣ್ಣ ತಗೊಂಡು ಹೋದ ಅದನ್ನು ತಿಳಿಸೋ. ಅಯ್ಯ ಇಲ್ಲಿ ಎಲ್ಲನ ಬರ್ದ್ ಮಾಡ್ಬಿಟ್ಟೇನಿ ಕಣಯ್ಯ. ತಕಯ್ಯ ಓದ್ಕಯ್ಯ. ಅದೇ ಏನ ಇದು ಕೆಳಗೂ ಬಿಡು. ನಿನ್ನ ಇದ್ದ ಕೆಲ್ಸದ್ದು ಏನಾಯ್ತು? ಅಯ್ಯ ಯೋ ಅದು ಹೊಟ್ಟೆ ಒಳಗದ ಕಣೆ ಈಚೆಗೆ ಬಂದದು. ಮೇಲೂ ಬಿಡು ಕೆಳಗೂ ಬಿಡು. ಮಧ್ಯೆ ಏನೋ ಸೊನ್ನೆ ಸುತ್ತಿದ್ಯಾ? ಅದೇ ಕಣೆಯ ಒಕ್ಕಳು ಅಯ್ಯೋ ಭಯ ನಿನ್ ವಯಸ್ಸಾಯ್ತು, ನಿನ್ ಕಣ್ಣು ಕಾಣೋದಿಲ್ಲ. ನಾನು ಓದಿ ಹೇಳ್ತೀನಿ ಕೊಡೆಯ. ಅಯ್ಯ 1999 ಪೈಸಾ ಕಣೆ ತಕೊಂಡಿ. ಓಹೋ ಅಷ್ಟ ಹಣನೆಲ್ಲ ತಕೊಂಡು ಹೋಗಿ ಏನಪ್ಪ ಮಾಡ್ದ? ಅಯ್ಯ ನೆಟ್ಟಿಗೆ ಓದಿ ಕಣಯ್ಯ. ಬೆಂಗಳೂರು ಮ್ಯಾಸ್ಟಿಕ್ ಓದಿ ಕಣಯ್ಯ. ಅಲ್ಲೇಳು ಕನಕಪುರ, ಬೆಂಗಳೂರು, ಮೈಸೂರು, ಡಿಲ್ಲಿ, ರಾಮನಗರ ಎಲ್ಲ ಸುತ್ಕೊಂಡು ಅಯ್ಯ ಸೀದಾ ಉಪ್ಪನ್ನು ಕಟ್ಕೊಂಡಿದ್ದಿ ಕಣಯ್ಯ. ಬೇಸ್ಟ್ ಕಣ ಬೇಸ್. ಅನಂತರ ಏನಪ್ಪ ಮಾಡ್ದ? ಅಯ್ಯ ರೂಪಾಯಿಗೊಂದು ಮೂಟೆ ಅಂದ್ರೆ ಕಣಯ್ಯ ಎಲ್ಲನ ಅಳಿಸಿ ಎಲ್ಲ ಗುಡ್ಡೆ ಹಾಕ್ಬಿಟ್ಟಿ ಕಣಯ್ಯ. ಬೇಸ್ ಕಣ ಮಗನೆ ಬೇಸ್. ಅನಂತರ ಏನಪ್ಪ ಮಾಡ್ದ? ಅಯ್ಯ ಹಂಗೆ ಯೋಚನೆ ಮಾಡಿದಿ ಕಣಯ್ಯ. ಈ ಮೂಟೆಲ್ಲ ಹೇಗೆ ಸಾಕ್ಸುದು ಅಂತ ಯೋಚನೆ ಮಾಡ್ತಾ ಇದ್ದಿ ಕಣಯ್ಯ. ಅಲ್ಲಿ ಒಂದು ಒಂಟಿ ಎತ್ತಿನ ಗಾಡಿ ನಿಂತಿದ್ದು ಕಣಯ್ಯ. ಅನಂತರ ಏನಪ್ಪ ಮಾಡ್ದ? ಅಯ್ಯ ಅಷ್ಟಂತಾರು ಮೂಟೆಗಲ್ಲ 5 ರೂಪಾಯಿ ಬಾಡಿಗೆ ಮಾತಾಡಿ ಕಣಯ್ಯ. ಬೇಸ್ ಹುಟ್ಟಿದ್ರೆ ನಿನ್ನಂತೆ ಮಗ ಹುಟ್ಟಬೇಕೇನೋ, ತುಂಬಾ ಲಾಭ ಕಣೋ. ಅಯ್ಯ ಲಾಭ ಕಣಯ್ಯ, ಗಂಟೆ ಚಾರ ಕಣಯ್ಯ. ಹಂಗನ್ಬೇಡ ಕಣೋ. ಅದೇ ತುಂಬ ಸಭೆಲೆ ಹಿಂದೆ ಮುಂದೆ ಆಗ್ಬಿಡ್ತದೆ, ಹಂಗನ್ಬೇಡ ಕಣೋ. ಅಯ್ಯ ಯೋ ಮುಂದೆ ಹಿಡ್ಕ ಹಿಂದೆ ಬಿಡ್ಬಿಡಯ್ಯ. ಏನು ಅದೇ ಮಾತ್ಕುವೆ ಪ್ರತಿ ಉತ್ತರನೇ ಕೊಡ್ತಿದ್ಯಲ್ಲ. ಅನಂತರ ಏನಪ್ಪ ಮಾಡ್ದ? ಅಯ್ಯ ಯೋ ಹಂಗೆ ಯೋಚನೆ ಮಾಡಿದಿ ಕಣಯ್ಯ. ಅಲ್ಲಿ ಒಬ್ಬ ದಡ್ಡ ಬದುಕಪ್ಪ ತಾನ ಮಾಡ್ತಾ ಕಣ ತ್ಯಾನನ. ಹೆಂಗಪ್ಪ ಮಾಡ್ತಿದ್ನ? ಅಯ್ಯ ಮೂಗಿಡ್ಕೊಂಡು ಆ ಬುಳ್ಕನ್ ಮುಳುಗಿ ಹೇಳ್ತಿದ್ದ ಕಣಯ್ಯ. ಅದಕ್ಕೆ ಅವನೇನಪ್ಪ ಹೇಳಿದ್ನ? ಅಯ್ಯ ದಡ್ಡ ಮುದ್ಕಪ್ಪ ಈ ಒಳೆಯಲ್ಲಿ ಹೋದ ಕೇಳ್ದಿ ಕಣಯ್ಯ. ದೊಡ್ಡ ಮುತ್ಕಪ್ಪ ಅಲ್ಲ ಕಣ, ಪೆದ್ದ ಮುಡ್ಯದ ದೊಡ್ಡ ಮುತ್ತಪ್ಪ ಕಣ. ಹೂನೇ ದಡ್ಡ ಮುದ್ಕಪ್ಪ ಕಣಯ್ಯ. ಅದಕ್ಕೆ ಅವನೇನಪ್ಪ ಹೇಳಿದ್ನ? ಅಯ್ಯ ಈ ಒಳೆಯಲ್ಲಿ ಹೋದ ಅಂತ ಕೇಳ್ದಿ ಕಣಯ್ಯ. ngataನೆ ನಿಮ್ಮ ಅಮ್ಮನ ಕ್ವಾನ್ ಗೊತ್ತಿದೆ ಅಂತ ಕಣಯ್ಯ. ಸೀದಾ ನಿಮ್ಮ ಅಮ್ಮನ ಕ್ವಾನ್ ಗೊತ್ತಿದೆ ಅಂತ ಕಣಯ್ಯ. ಅಲ್ಲ ಕಣ, ಒಳ ನೀರೆಲ್ಲ ಬಂದು ನಮ್ಮ ಮನೆ ಮಟ್ಟಕ್ಕೆ ನುಗ್ಗಿದ್ರೆ ಮನೆ ಮಟ್ಟ ಉಳ್ದವೇನೋ? ಅಯ್ಯ ಹಂಗೆ ಯೋಚನೆ ಮಾಡಿದಿ ಕಣಯ್ಯ. ಮೂಟೆಗೆ ಬಾಡಿಗೆ ಇಲ್ಲ, ನೀರಿಗೆ ಸುಂಕ ಇಲ್ಲ, ಗಾಡಿಗೆ ಬಾಡಿಗೆ ಇಲ್ಲ ಅಂದ್ಬಿಟ್ಟು ಎಲ್ಲ ನಾವು ಒಂದೊಂದಂಗೆ ಎಳ್ದು ಎಲ್ಲ ಬುಡಿ ಕಣಯ್ಯ. ಹೋಯ್ತಲ್ಲೋ, ವ್ಯಾಪಾರದಲ್ಲಿ ನಷ್ಟ ಆಗೋಯ್ತಲ್ಲೋ. ಅಯ್ಯ ಉಪ್ಪೋದ್ರೈತೆ ಬಿಡಯ್ಯ, ಚೀಲಾರು ಬರ್ತವೆ. ಹೋಗ ಚೀಲ ಯಾರ ಬಂದಿದ್ದಾವೆ, ನೀನು ಎಡ್ತಿ ಚೀಲ ಕೆಳಗ. ಅಯ್ಯ ಯೋ ಅವ್ರ ಜೊತೆಲಿ ಮಾತಾಡಿನೇ 1 ವಾರ ಆಯ್ತು, ನನ್ನ ಜೊತೆಲಿ ಮಾತಾಡಲ್ಲ.
ಮುನ್ಸ್ಕೊಬಿಟ್ಟವಳೆ. ನನ್ನ ಪರವಾಗಿ ನೀನೇ ಹೋಗ್ಬಿಟ್ಟು ಕೇಳ್ಬಿಡಯ್ಯ. ಆಗ್ತಿ ನೋಡು ಪೆದ್ ಮುಂಡೆದ ಕೆಳಗ ಹೋಗಿ. ಅಮ್ಮಿ ಅಮ್ಮಿ ಅಂಗಸುಬೇ ಚೀಲ ಆರು ಬಂದಾನೆ ಅಯ್ಯ ಹುರ್ರ್ ಇಲ್ವಾ ತಗಣಯ್ಯ. ಅದದ್ದಾಯ್ತು, ಓದೋದಾಯ್ತು. ಗಣಸುತಿಯನ್ನು ಮಾಡಿ ಅಂಗಡಿ ಬಾಕ್ಲನ್ನು ತೆಗೆಯೋಗೋ. ಅಯ್ಯ ಯೋ ಗಂಡಂದು ಸೂತಿ ಅಂದ್ರೆ ಏನೇ ಅದು? ಗಣಸುತಿಕನೋ ಗಂಡಂದು ಸುತಿಯಲ್ಲ ಕನೋ, ಗಣಸುತಿಕನೋ. ಹೂನೇ ಹೂನೇ ಅಯ್ಯ ಯೋ ಎರಡು ಊಸ್ಗಡ್ಡಿ ಕೊಡೆಯ. ತಗ ಊಸ್ಗಡ್ಡಿ ಅಲ್ಲ ಕನೋ, ಊದ್ಗಡ್ಡಿ. ಹೂನೇ ಊಸ್ಗಡ್ಡಿ ಕೊಡೆಯ. ಏನೋ ಅದೇ ಗಣಸುತಿಯನ್ನು ಮಾಡುವ ಅಂದ್ರೆ ಉಗ್ದು ಹೊತ್ತಿಸ್ತಿದ್ಯಲ್ಲ. ಅಯ್ಯ ಒಂದು ಹೊತ್ತಾಗಿದ್ದು ಒಂದು ಕೆಟ್ಟಗಿತ್ತು ಕಣಯ್ಯ, ಅದಕ್ಕೆ ಕಣಯ್ಯ ಉಗ್ದು ಊದಿಸ್ತಾ ಇದ್ದಿ. ಗಣಸುತಿಯನ್ನು ಮಾಡಪ್ಪ. ಹೂನೇ ಹೂನೇ ಸೂತ್ರಂ ಬರದರಂ ಸೊಸಿವರಂ ಮೇಷ್ಣಂ. ಅಯ್ಯ ಯೋ ಅದರ ತಾತಪ್ಪ ಕೂಗ್ತ ನೋಡಯ್ಯ. ಗಣಸುತಿಯನ್ನು ಮಾಡುವಾಗ ಆ ಕಡೆ ಈ ಕಡೆ ನೋಡಬಾರದಪ್ಪ. ಹೂನೇ ಹೂನೇ ಆಯ್ತು ಕಣಯ್ಯ. ಸೂತ್ರಂ ಬರದರಂ ಸೊಸಿವರಂ ಮೇಷ್ಣಂ. ಅಯ್ಯ ಏನಪ್ಪ ಅದೇ? ತಪ್ಪಲ ಹೊಡಿದೆ ನೋಡೋಣ. ಅಲ್ಲ ತಪ್ಪಲ ಹೊಡಿದೆ ಪೆಟ್ಟಿ ಬರ್ಸನೇನೋ ಹಾಕ್ಬಿಡ್ತೀನಿ ನೋಡಿ ನೀವು ಪೆದ್ ಮುಂಡದ. ಗಣಸುತಿಯನ್ನು ಮಾಡ. ಹೂನೇ ಹೂನೇ ಸೂತ್ರಂ ಬರದರಂ ಸೊಸಿವರಂ ಮೇಷ್ಣಂ. ಶುಕ್ರವಾರ ಜರ ಬಂದ್ರೆ ಶನಿವಾರ ಉಷ್ಣುವಂತೆ. ಏನ ಅದೇ ಶುಕ್ರವಾರ ಜರ ಬಂದ್ರೆ ಶನಿವಾರ ನಮ್ಮ ಮೈನ್ ಗುಷ್ಣು ಅಂತ ಏನ್ ಹೇಳ್ತಿದ್ಯಲ್ಲ, ಆಗ್ತಿ ನೋಡು. ಹೋಗ ಅಂಗಡಿ ಬಾಕ್ಲನ್ನು ತೆಗೆದು ಹೂನೇ. ವ್ಯಾಪಾರವನ್ನು ಮಾಡೋಗ. ಹೂನೇ ಹೂನೇ ಅಯ್ಯ ನಮ್ಮ ಅಂಗಡಿಲಿ ಧೂಳು ಸಾಯಿಲ್ಲ ಕನ್ಯಾ. ಅದೇ ನಮ್ಮ ಅಂಗಡಿಯ ಜಗತಿ ಮೇಲೆ ಯಾರು ಕುಂತಿದ್ದಾರೆ ನೋಡಪ್ಪ. ಹೂನೇ ಹೂನೇ ಆಯ್ತು. ಯಾಕಪ್ಪ ಅದೇ ಯಾಕ? ಅಯ್ಯ ಏನಾಯ್ತಾ? ಅಯ್ಯೋ ಕಣಯ್ಯ ಏನು ನಿನ್ಗಾದ್ರೆ ಹೇಳು. ಓನಲ್ಲಿ ಮೀಸಲ್ ಪಾಟಿ ಕಣಯ್ಯ. ಹಾ. ನಿನ್ ಕಾರ ಕಣಯ್ಯ ಜಗ್ಲಿ ಮೇಲೆ ಕೂತಾರ ಕಣಯ್ಯ. ಹೋಗ ನಾನೇ ನೋಡ್ತೀನಿ ಹೋಗ. ಅಯ್ಯ ಯೋ ಹೋದ ವಾರ 1999 ರೂಪಾಯಿ ತಗೋಗಿದ್ನಲ್ಲಯ್ಯ. 8 ಆಣೆ ಉಳ್ದದ ಕಣಯ್ಯ. 4 ಆಣೆ ಕೊಟ್ಬಿಡಯ್ಯ. ಟೀಯ ತಿನ್ಕೊಂಡು ಬೋಂಡ ಕುಡ್ಕೊಂಡೈತೀನಿ ಕಣಯ್ಯ. ಹಾಕ್ಬಿಡ್ತೀನಿ ನೋಡು ಪೆದ್ದ ಮುಂಡದ. 1995 ಪೈಸಾ ತೀರ್ಸಿದ್ದು ಅಲ್ದ ಪುನಃ 8 ಆಣೆ ಕೊಡು ಅಂತ ಕೇಳ್ಕೊ ಬಂದವನೆ. ಹೋಗ ಮಾತ್ಮರಿ ನೀವು ಯಾರು? ನೀವು ಇಲ್ಲಿಗೆ ಬರಲು ಕಾರಣವೇನು? ತಿಳಿಸುತ್ತೇನೆ ಶೆಟ್ಟರೆ. ಉದರವೇ ನಮ್ಮಯ ದೇಶವೋ ಶೆಟ್ಟರೆ, ಶೆಟ್ಟರೆ ಮಾತ್ಮರಿ ಉದರವೇ ನಮ್ಮಯ ದೇಶವೋ ಶೆಟ್ಟರೆ, ವಿಧ ವಿಧವಾಗಿ ತಿರುಗಿ ನಿಮ್ಮಯ ಪಟ್ಟಣಕ್ಕೆ ಬಂದೆನೋ ಶೆಟ್ಟರೆ. ಶೆಟ್ಟರೆ ಮಾತ್ಮರಿ ನಮ್ಮ ದೇಶವು ಉಜ್ಜರೆ. ನಿಮ್ಮ ಕುಲ ಕ್ಷತ್ರಿಯ ಕುಲ. ಏನು? ಕ್ಷತ್ರಿಯ ಕುಲವೇ? ನೀವು ಇಲ್ಲಿಗೆ ಬರಲು ಕಾರಣವೇನು? ಶೆಟ್ಟರೆ ಗ್ರಾಹಕತಿಗಳ ಕೂಟವು ಅನುಕೂಲವಿಲ್ಲದೆ ಈ ರೀತಿ ಬಂದಿರುವೇನಪ್ಪ. ಏನು? ಗ್ರಾಹಕತೆಯ ಕೂಟ ಅನುಕೂಲವಿಲ್ಲದೆ ನಮ್ಮ ಪಟ್ಟಣಕ್ಕೆ ಬಂದಿರೋರ? ಹೌದು ಶೆಟ್ಟರೆ. ನೀವು ಬಂದದ್ದೇ ಒಳ್ಳೇದಾಯ್ತು. ಈ ದಿವಸ ನಮ್ಮ ಪಟ್ಟಣದಲ್ಲಿ ಊಟ ಉಪಚಾರವನ್ನು ಮುಗಿಸ್ಕೊಂಡು ನಾಳೆ ಮುಂದಕ್ಕೆ ಹೋಗಬಹುದಲ್ವೇ? ಆಗಬಹುದು ಶೆಟ್ಟರೆ. ಈ ಮಾತ್ಮರನ್ನು ನಮ್ಮ ಮನೆಯಲ್ಲಿ ಇರಿಸಿಕೊಂಡಂತೆ ಆಯ್ತು. ನನ್ನ ಮಗಳಾದ ಆಲೋಲ್ಕೆಯನ್ನು ಬರಮಾಡಿ ವಿಚಾರಿಸಿ ನೋಡುವೆನೋ. ಬಿಡ್ಡ
ಸಖಿಯರೇ, ಈ ವನವನ್ನು ನೋಡಿ ಎಷ್ಟೊಂದು ಸುಮಧುರವಾಗಿ ಕಾಣುತ್ತಿರುವುದು. ಈ ವನವನ್ನು ಕುರಿತು ಒಂದೇ ಒಂದು ಗಾನವನ್ನು ಪಾಡಬಾರದೆ? ಅಮ್ಮ ದೇವಿ ಆಗಬಹುದು. ಹಾಗಾದರೆ ಒಂದೇ ಒಂದು ಗಾನವನ್ನು ಪಾಡಿ ನನ್ನ ಮನಸ್ಸಿಗೆ ಸಂತೋಷಪಡಿಸಿ. ಅಮ್ಮ ದೇವಿ ಆಗಬಹುದು. ಮಲ್ಲಿಗೆ ಅರಳಿ ಮೈದುಂಬಿದವಳೆ ಅಲ್ಲೇಕೆ ನಿಂದೆ ಬಾರೆ ನನ್ನವಳ ಬಾರೆ ನನ್ನವಳ ರೇ ನನ್ನವಳ ಅಲ್ಲೇಕೆ ನಿಂದೆ ಬಾರೆ ನನ್ನವಳ ಕಾಯಾಗಿದೆ
ನಂದನ. ಸಖಿಯರೇ, ಈ ನಿಮ್ಮ ಮಧುರ ಗಾನವನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಸಖಿಯರೇ, ಅದು ಅತ್ತ ನೋಡಿ, ನನ್ನ ತಂದೆಯವರಿದ್ದಲೇ ಬರುತ್ತಿರುವರು. ನೀವಿನ್ನು ಅರಮನೆಗೆ ಹೋಗಿ ನಂತರ ನಾನು ಬರುವಿನಿ, ಸರಿಯೇ? ಅಮ್ಮ ದೇವಿ ಆಗಬಹುದು. ಸ್ವಲ್ಪ ನಗಬಾರದೆ. ತಂದೆಯವರಿಗೆ ನಮಸ್ಕರಿಸುವಿನಿ. ಅಮ್ಮ ಮಗಳೇ, ನಮ್ಮ ಮನೆಗೆ ಒಬ್ಬ ಓರ್ವ ಪುರುಷನು ಬಂದಿರೋನಮ್ಮ. ಅವನ ರೂಪಿಗೂ ನಿನ್ನ ಲವಳಕ್ಕೂ ಎಣೆಯೇ ಇಲ್ಲದಂತೆ ತೋರೋದಮ್ಮ. ಚಂದಿರಾಳನೆ ಏನಾದೇವೆ ಸೋಂದಾರ ಮಗಳೇ, ಚಂದಿರಾಳನೆ ಏನಾದೇವೆ ಸೋಂದಾರ ಮಗಳೇ, ಅವನ ಸೇರಿ ಸುಖಿತಮ್ಮ. ಚಂದಿರಾಳನೆ ಏನ ಬೇವೆ ಸೋಂದಾರ ಮಗಳೇ. ತಂದೆಯವರೇ, ಅವರ ಗುಣ ಅನುಗಳನ್ನು ನೀವು ಹೇಗೆ ತಾನೇ ತಿಳಿದಿರಿ? ಅದನ್ನು ತಿಳಿಸಬಾರದೆ? ಅಮ್ಮ ಮಗಳೇ, ಆ ಮಹಾತ್ಮರು ನಮ್ಮ ಅಂಗಡಿಯ ಜಗತಿ ಮೇಲೆ ಕುಳಿತಿದ್ದ ಮಾತ್ರಕ್ಕೆ ಇಂದಿನಿಂದ ಇಟ್ಟಿದ್ದ ಧಾನ್ಯಗಳ ವ್ಯಾಪಾರವೂ ಆಗಿರುವುದಮ್ಮ. ತಂದೆಯವರೇ, ಆಗಿದ್ದಲ್ಲಿ ಆ ಮಹಾತ್ಮನನ್ನು ನನ್ನ ಚಿತ್ರಪಟ್ಟ ಅರಮನೆಗೆ ಕಳಿಸಿಕೊಡಿ. ನನ್ನ ಮನ ಒಪ್ಪಿದ ಮೇಲೆ ನಂತರ ನಾನು ಅವರಿಗೆ ಪುಷ್ಪಮಾಲೆಯನ್ನು ಧರಿಸುವೆನು. ಅಮ್ಮ ಮಗಳೇ, ಆ ಮಹಾತ್ಮರನ್ನು ಚಿತ್ರದ ಅರಮನೆಗೆ ಕಳಿಸಿಕೊಡುವೇನಮ್ಮ. ನೀನು ಈ ಏಳೆಯನ್ನು ಕೈಗೊಂಡು ನಿನ್ನ ಮುತ್ತಿನ ಹಾರವನ್ನು ಕೊರಳಿಗೆ ಧರಿಸಿಕೊಂಡು ಚಿತ್ರದ ಅರಮನೆಗೆ ಹೋಗಮ್ಮ. ಇಂಟಿ ಪೋಮ್ಮ, ಹೋಗುವೆನು ಅಪ್ಪಾಜಿ. ಹೋಗಿ ಬಮ್ಮ, ನಿನಗೆ ಮಂಗಳವಾಲೆ. ಮಹಾತ್ಮರಿ, ಈ ದಿನ ಚಿತ್ರದ ಅರಮನೆಗೆ ಇದ್ದು ನಾಳೆ ಮುಂದಕ್ಕೆ ಹೋಗಬಹುದಲ್ವೇ? ಆಗಬಹುದು ಶೆಟ್ಟರೆ. ತಂದೆ ಹೇಳಿದಂತೆ ನಾನು ಶೃಂಗಾರಗೊಂಡು ಈ ಮುತ್ತಿನ ಹಾರವನ್ನು ಧರಿಸಿಕೊಂಡು ನನ್ನ ಸುಂದರಾಂಗವನ್ನು ನೋಡಿಕೊಂಡು ಬರುವೆನು. ಈ ಮನೆಯನ್ನು ನೋಡಿದರೆ ಪರಮಾತ್ಮ ಈ ಮನೆಯನ್ನು ನೋಡಿದರೆ ದೇವೇಂದ್ರನ ಅರಮನೆಗಿಂತ
ಇತ್ತಲು ಮಿಗಿಲಾಗಿ ತೋರುವುದೋ ಮನೆಯೋ ಪರಮಾತ್ಮ, ಇದು ಎನಗೆ ಲಭಿಸಲೋ ಇದು ಎನಗೆ ಲಭಿಸಲೋ ಮುನ್ಯಾವ ಕೇಡು ಬರುವುದೋ ವಿಧಿಯೇ ಪರಮಾತ್ಮ, ಈ ಮನೆಯನ್ನು ನೋಡಿದರೆ ದೇವೇಂದ್ರನ ಅರಮನೆಗಿಂತಲೂ ಅತಿಶಯವಾಗಿ ಕಾಣುತ್ತಿರುವುದಲ್ಲ. ಈ ಮನೆಯನ್ನು ಸೇರಲು ನಾನು ಅರ್ಹನೇ. ಪರಮಾತ್ಮ, ಇದೆಲ್ಲವೂ ನಿನ್ನ ಮಾಯೆ. ಏನು ಮಾಡಬೇಕೆಂದಿರುವೆಯೋ ಎಲ್ಲವನ್ನು ಮಾಡು. ನಿನ್ನ ಕೃಪೆ ಇದ್ದಂತೆ ಆಗಲಿ. ನನಗೆ ನಿದ್ರಾ ಬಾಧೆಯು ಬಹಳವಾಗಿ ತೋರುತ್ತಿರುವುದು. ನಾನಿನ್ನೂ ನಿದ್ರಿಸುವೆನು. ಹಾ ಪರಮಾತ್ಮ, ಈ ಮಂಚಕ್ಕೆ ಈ ನನ್ನ ಪಾಪಿಯಾದ ಕರಗಳನ್ನು ಇಟ್ಟ ಕೂಡಲೇ ನನ್ನ ಶರೀರವೇ ಗಡಗಡನೆ ನಡುಗುತ್ತಿರುವುದಲ್ಲ. ಪರಮಾತ್ಮ, ಏನು ಮಾಡಬೇಕೆಂದರೆ ಎಲ್ಲವನ್ನು ಮಾಡು. ನಿನ್ನ ಕೃಪೆ ಇದ್ದಂತೆ ಆಗಲಿ. ನಾನಿನ್ನೂ ನಿದ್ರಿಸುವೆನು. ಆಹಾ, ಈತನು ಎಷ್ಟು ಸುಂದರವಾಗಿ ಕಾಣ್ತಿರುವನು. ಸೂರ್ಯ ರಶ್ಮಿ ಹೊಳೆದಂತೆ ಪಳಪಳನೆ ಹೊಳೆಯುತ್ತಿರುವನು. ಈತನ ನೋಡಿದರೆ ನನ್ನ ಮನಸ್ಸು ಈತನಲ್ಲಿ ಸೇರುತ್ತಿರುವುದು. ಇದೇನಿದು? ಈತನು ಗಾಢವಾಗಿ ನಿದ್ರಿಸುತ್ತಿರುವನಲ್ಲ. ನಿದ್ರಿಸಲಿ. ಈತನನ್ನು ನಾನು ಒಂದು ಗಾನವನ್ನು ಆಡಿ ಎಚ್ಚರಪಡಿಸುವೆನು. ಇನ್ನೇನು ಅಬ್ಬಬ್ಬಾ, ನಾನು ಯಾವ ರೀತಿ ಗಾನವನ್ನು ಹಾಡಿದರು ಈ ತರ ಎಚ್ಚರಗೊಳ್ಳುತ್ತಿಲ್ಲವಲ್ಲ. ಏನು ಮಾಡಲಿ? ಅಷ್ಟೊಂದು ಗಾಢವಾದ ನಿದ್ರೆ ಬಂದಿರುವುದೇ. ಇರಲಿ, ಮತ್ತೊಂದು ಗಾನವನ್ನು ಪಾಡಿ ಆತನನ್ನು ನಾನು ಎಚ್ಚರಗೊಳಿಸುವೆನು. ಮನದಿನಿಯ ನಿನಲ್ಲ
ಎಷ್ಟು ಗಾಢವಾದ ನಿದ್ರೆಯನ್ನು ಮಾಡುತ್ತಿರುವನು ಈತನು. ಯಾವ ರೀತಿ ಗಾನವನ್ನು ಪಾಡಿದ್ರೆ ಎಚ್ಚರಿಗೊಳ್ಳುತ್ತಿಲ್ವಲ್ಲ, ಏನು ಮಾಡಲಿ? ಇರಲಿ, ಹಾಗಿದ್ದಲ್ಲಿ ಮತ್ತೊಂದು ಗಾನವನ್ನು ಆಡಿ ಆತನನ್ನು ನಾನು ಎಚ್ಚರಗೊಳಿಸಬೇಕು. ಎಚ್ಚರಗೊಂಡರೆ ಸರಿ, ಇಲ್ಲವಾದರೆ ಎಚ್ಚರಗೊಳ್ಳುತ್ತಿಲ್ಲ. ಏನು ಮಾಡಲಿ? ನಾನು ಗಾನವನ್ನು ಪಾಡಿ ಪಾಡಿ ಆಯಾಸವಾಗಿರುವೆನು. ಇರಲಿ, ಈತನು ಗಾಢವಾದ ನಿದ್ರೆಯನ್ನು ಮಾಡುತ್ತಿರುವನು. ನಾನು ಕೂಡ ಕ್ಷಣಕಾಲ ಅವರ ಪಕ್ಕದಲ್ಲಿ ವಿಶ್ರಮಿಸಿಕೊಳ್ಳುವೆನು. ಈ ನನ್ನ ಮುತ್ತಿನ ಹಾರವನ್ನು ಈ ಗೂಟದಲ್ಲಿರಿಸಿ ಕ್ಷಣಕಾಲ ನಾನು ಕೂಡ ವಿಶ್ರಮಿಸಿಕೊಳ್ಳುವೆನು. ನಾನೆಷ್ಟೇ ಕಷ್ಟವನ್ನು ಕೊಟ್ಟರು ನನ್ನ ಭಕ್ತರ ಮನೆಯಲ್ಲಿ ದುಷ್ಟಾನ್ನ ಬೋಧವನ್ನು ಉಂಟು ಆಡಳಿತ ಜೊತೆಯಲ್ಲಿ ಸುಗಂಧಗೆ ತಿರುವನು. ಏನು ಮಾಡಲಿ? ಏನು ಮಾಡಲಿ?
ಸುಟ್ಟು ಕೈ ಕಾಲುಗಳನ್ನು ಕಡಿಸಿ ಕಂದುಗದಲ್ಲಿ ಬಿಸಾಡಿ ಹೋದರೆ ನಾನು ಜಯಾದೇವ ಸುಕುಮಾರನೇ ವಾಡು ತಂದೇನೆ ಲಭಿಸುತ್ತೇನೆ. ಮೂಡ ವಿಕ್ರಮ ವಿಕ್ರಮ ಯಾವನಿಗೆ ಕೇಡು ಕಾಲ, ಯಾವನಿಗೆ ಕೊನೆಗಾಲ. ವಿಕ್ರಮ ವಿಕ್ರಮ ಪರಾವಿಕ್ರಮ. ಪರಮಾತ್ಮ, ನಾನು ಒಂದು ಕನಸ ಕಂಡೆ. ಪರಮಾತ್ಮ, ನಾನು ಒಂದು ಕನಸ ಕಂಡೆ. ಮಂಗಳಾಗೆ ಪರಮಾತ್ಮ, ಮಂಗಳಾಗೆ ಪ್ರಭಾವತಿ ಪರಮಾತ್ಮ, ಪರಮಾತ್ಮ, ಯಾರೋ ಕಟುಕರು ಬಂದು ನನ್ನ ಕೈ ಕಾಲುಗಳನ್ನು ಕಡಿದಂತೆ ಕನಸನ್ನೇ ಕಂಡೆನಲ್ಲ. ಪರಮಾತ್ಮ, ನಾನು ಕಂಡಂತ ಕನಸು ನಿಜವೇ ಆದರೆ ಈ ಧರೆಯಲ್ಲಿ ತಲೆ ಎತ್ತಿ ಬಾಳುವ ಬಗೆಯಾದರೂ ಹೇಗೆ? ಪರಮಾತ್ಮ, ಪರಮಾತ್ಮ, ಇದೆಲ್ಲವೂ ನಿನ್ನ ಮಾಯೆ. ಏನು ಮಾಡಬೇಕೆಂದಿರುವೆಯೋ ಎಲ್ಲವನ್ನು ಮಾಡು, ನಿನ್ನ ಕೃಪೆ ಇದ್ದಂತೆ ಆಗಲಿ. ಹಾ, ಇದೇನು? ನಾನು ಬಂದು ಮಲಗಿದಾಗ ಓರ್ವನೇ ಬಂದು ಮಲಗಿದ್ದೇನಲ್ಲ. ಈಕೆಯು ಯಾರಾಗಿರಬಹುದು? ಸತ್ಯವಂತ ವಿಕ್ರಮರಾಜನ ಸತ್ಯವನ್ನು ಪರೀಕ್ಷೆ ಮಾಡಲು ಧರಣಿ ದೇವತೆಯೇನಾದರೂ ಬಂದು ಮಲಗಿರುವಳೆ. ಪರಮಾತ್ಮ, ಇದೇನು? ಏನು ಮಾಡಬೇಕೆಂದರೆ ಎಲ್ಲವನ್ನು ಮಾಡು, ನಿನ್ನ ಕೃಪೆ ಇದ್ದಂತೆ ಆಗಲಿ. ಓಹೋ, ಇದೇನು? ಚಿತ್ರಪಟದಲ್ಲಿ ಬರೆದಿರುವ ಹಂಸ ಪಕ್ಷಿಯು ಜೀವವಾಗಿ ಬಂದು ತರುಣಿ ಇಟ್ಟಿರುವ ಮುತ್ತಿನಾರವನ್ನು ಒಂದೊಂದಾಗಿ ನುಂಗುತ್ತಿರುವುದಲ್ಲ. ಪರಮಾತ್ಮ, ಒಂದೊಂದಾಗಿ ನುಂಗಿ ಪುನಃ ಅಲ್ಲೇ ಸೇರಿಕೊಂಡಿತ್ತಲ್ಲ. ಅಯ್ಯೋ, ಇದೇನು? ಏನು ಮಾಡಬೇಕೆಂದಿರುವೆಯೋ ಎಲ್ಲವನ್ನು ಮಾಡು, ನಿನ್ನ ಕೃಪೆ ಇದ್ದಂತೆ ಆಗಲಿ. ಅಬ್ಬಬ್ಬಾ, ಇದೇನಿದು? ಬೆಳಗಾಗಿ ಕೋಳಿ ಕೂಗಿದ್ರು ಕೂಡ ಈತನು ಎಚ್ಚರಗೊಳ್ಳುತ್ತಿಲ್ಲವಲ್ಲ. ಅದೆಂತಹ ಗಾಢವಾದ ನಿದ್ರೆಯನ್ನು ಮಾಡ್ತಿರುವನು ಈತನು ಅಲ್ಲವೇ? ಇರಲಿ, ನಾನು ಮತ್ತೊಂದು ಗಾನವನ್ನು ಪಾಡಿ ಆತನನ್ನು ಎಚ್ಚರಗೊಳಿಸುವೆನು. ಸುಖದ ಎದೆಯ ಆಸೆವಿ
ಪ್ರಾಣೇಶ್ವರ ಸ್ವಾಮಿ ಸುಖದ ಈತನು ಎಚ್ಚರಗೊಂಡಂತೆ ಕಾಣುತ್ತಿಲ್ಲ. ಇದೇನಿದು? ನಾನು ಮಲಗುವ ಮುನ್ನ ನನ್ನ ಮುತ್ತಿನ ಹಾರವನ್ನು ಈ ಗೂಟದಲ್ಲಿಸಿದ್ದೆ, ಮಾಯವಾಗಿ ಕಾಣುತ್ತಿರುವುದಲ್ಲ. ಇರಲಿ, ನಾನು ಮಲಗಿದ್ದಾಗ ಈತನು ನನ್ನ ಮೇಲಿನ ಪ್ರೀತಿಗಾಗಿ ಎಲ್ಲಿಯೂ ಇಟ್ಟಿರಬಹುದು. ಎಚ್ಚರಗೊಳಿಸಿ ನಾನೇ ಕೇಳುವೆನು. ಸ್ವಾಮಿ ಸ್ವಾಮಿ ಮೇಲೆ ಹೇಳಿ. ಅಮ್ಮ, ಪರಪುರುಷನು ಬಂದು ಮಲಗಿರುವ ವೇಳೆಯಲ್ಲಿ ಪರಶ್ರೀಯರಾದ ಎಚ್ಚರಗೊಳಿಸಲು ನೀನ್ಯಾರು ತಾಯಿ? ಅದರಲ್ಲಿ ನಿಮ್ಮ ಮಾತಿಗೆ ನಾನು ನಂತರ ಉತ್ತರವನ್ನು ಕೊಡುವೆನು. ನನ್ನ ಮುತ್ತಿನ ಹಾರವನ್ನು ಕೊಡುವರಾಗಿ. ಅಮ್ಮ, ನಿನ್ನ ಮುತ್ತಿನಾರದ ವಿಚಾರವನ್ನು ನಾನು ಕಾಣೆನು ತಾಯಿ. ಏನೆಂದಾಗಿ ಹೇಳ್ತಿರುವಿರಿ? ಹೆಚ್ಚಿಗೆ ಮಾತನಾಡಬೇಡಿ. ನನ್ನ ಮುತ್ತಿನ ಹಾರವನ್ನು ನನಗೆ ಕೊಡಿ. ಅಮ್ಮ, ಆ ಪರಮಾತ್ಮ ಪಾದ ಸಾಕ್ಷಿಯಾಗಿಯೂ ನಿನ್ನ ಮುತ್ತಿನ ಹಾರದ ವಿಚಾರವನ್ನು ನಾನು ಕಾಣೆನು ತಾಯಿ. ಆ ವಿಚಾರವೂ ಆಗಿರಲಿ. ನನ್ನ ತಂದೆಯವರು ನಿಮ್ಮನ್ನು ಒಪ್ಪಿ ಲಗ್ನ ಮಾಡಲು ನನ್ನನ್ನು ಈ ಚಿತ್ರಪ್ರಧಾನರಿಗೆ ಕಳಿಸಿದರು. ಅದರಲ್ಲಿ ನನ್ನ ಮುತ್ತಿನ ಹಾರವನ್ನು ನನಗೆ ನೀಡುವರಾಗಿ. ಛೇ, ಅಬಲೆಯಾದ ಸ್ತ್ರೀಯರು ಪರಪುರುಷನ ಜೊತೆ ಎಷ್ಟೊಂದು ಮಾತುಗಳು. ಈ ಸ್ಥಾನವನ್ನು ಬಿಟ್ಟು ಹೊರಡಲಾಗು. ಛೀ ಮೂರ್ಖನೆ, ಏನೆಂದಾಗಿ ಮಾತನಾಡ್ತಿರುವೆ? ಬೀದಿಯಲ್ಲಿ ಬಿದ್ದ ನಿನಗೆ ತಿನ್ನಲು ಅನ್ನವನ್ನು ಕೊಟ್ಟು ಇರಲು ಮರಿಯನ್ನು ಕೊಟ್ಟ ನನ್ನ ತಂದೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿ ನೀನು. ಹೆಚ್ಚಿಗೆ ನನ್ನೊಡನೆ ಮಾತನಾಡಬೇಡ. ಮೊದಲು ನನ್ನ ಮುತ್ತಿನ ಹಾರವನ್ನು ನೀಡುವನಾಗು. ಎಲ್ಲ ಮಾತು ನಿನಗೆ ತಕ್ಕ ಶಾಸ್ತಿ ಯಾವುದು? ಹೆಚ್ಚಿನ ಹಾ ಪರಮಾತ್ಮ, ಭಾಗ್ಯದ ಗತಿ ಕಾಣಲಿಲ್ಲ.
ಪರಮಾತ್ಮ, ರಾಜ್ಯ ಕೋಸವನ್ನು ಬಿಟ್ಟು, ನನ್ನ ಮಡದಿ ಪ್ರಭಾವತಿಯನ್ನು ಬಿಟ್ಟು, ಕುಮಾರ ಕಂಠೀರವನನ್ನು ಬಿಟ್ಟು ಎಂಥ ಸಂಕಷ್ಟಕ್ಕೆ ಗುರಿ ಮಾಡಿದೆ ಪರಮಾತ್ಮ. ಪರಮಾತ್ಮ, ಏನು ಮಾಡಬೇಕೆಂದಿರುವೆಯೋ ಎಲ್ಲವನ್ನು ಮಾಡು, ನಿನ್ನ ಕೃಪೆ ಇದ್ದಂತೆ ಆಗಲಿ. ತಂದೆಯವರಿಗೆ ನಮಸ್ಕರಿಸುವೆನು. ಅಮ್ಮ, ನಿನಗೆ ಮಂಗಳವಾಲಿ ಮೇಲೆ ಕೇಳು. ತಂದೆಯವರೇ, ನಾನು ಧರಿಸಿದ ಮುತ್ತಿನ ಹಾರವು ನನ್ನಡೆ ಕಾಣುತ್ತಿಲ್ಲ. ದಯಮಾಡಿ ನನ್ನ ಮುತ್ತಿನ ಹಾರವನ್ನು ಈಸ್ಕೊಡುವರಾಗಿ ತಂದೆಯವರೇ. ಅಮ್ಮ ಮಗಳೇ, ನಿನ್ನ ಪ್ರೀತಿಗೋಸ್ಕರ ಮುತ್ತಿನ ಹಾರವನ್ನು ತೆಗೆದಿಟ್ಟಿದ್ರು ಇಟ್ಟಿರ್ಬೋದು, ತರಿಸಿಕೊಡ್ತೀನಿ ಅಮ್ಮ. ಇಂಟಿ ಪೋಮ, ಹಾಗೆ ಹಾಗೆ ತಂದೆಯವರೇ. ಹೋಗಿ ಬಮ್ಮ, ನಿನಗೆ ಮಂಗಳವಾಲಿ. ಮಾತ್ಮರಿ, ನೀವು ಇರುವರಲ್ಲದೆ ಮತ್ತಾರು ಇದ್ದರೇನೋ? ಶೆಟ್ಟರೆ, ನಿಮ್ಮ ಚಿತ್ರದ ಅರಮನೆಯಲ್ಲಿ ನಾವೀರುವರಲ್ಲದೆ ಮತ್ತಾರು ಇರಲಿಲ್ಲ ಶೆಟ್ಟರೆ. ಹಾಗಾದರೆ ನನ್ನ ಮಗಳ ಮುತ್ತಿನ ಹಾರವನ್ನು ಕೊಡುವರಾಗೆ? ಶೆಟ್ಟರೆ, ನಿಮ್ಮ ಮಗಳ ಮುತ್ತಿನ ಹಾರದ ವಿಚಾರವನ್ನು ಹೇಳಿದರೆ ನೀವು ನಂಬುವಿರೋ ಅಥವಾ ಇಲ್ಲ ಎಂದು ಹೇಳುವಿರೋ ನಾ ಕಾಣೆನಲ್ಲ. ಅದೆದ್ದೇ ವಿಚಾರ ಆದರೂ ಆಗಲಿ, ಧೈರ್ಯವಾಗಿ ತಿಳಿಸೋರಾಗೆ. ಶೆಟ್ಟರೆ, ನಿಮ್ಮ ಚಿತ್ರಪಟದಲ್ಲಿ ಬರೆದಿರುವ ಹಂಸ ಪಕ್ಷಿಯು ಜೀವವಾಗಿ ಬಂದು ನಿಮ್ಮ ಮಗಳ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಗ್ಗಿ ಅಲ್ಲೇ ಸೇರಿಕೊಂಡಿದ್ದನ್ನು ಈ ನನ್ನ ಕಣ್ಣುಗಳಿಂದ ನೋಡಿದನೇ ಹೊರತು ಈ ಪಾಪ್ಯಾದ ನನ್ನ ಕರಗಳಿಂದ ಮುಟ್ಟಲಿಲ್ಲ ಶೆಟ್ಟರೆ. ಏನು? ಚಿತ್ರಪಟದಲ್ಲಿ ಬರೆದಿರುವ ಹಂಸ ಪಕ್ಷಿಯು ಬಂದು ಜೀವವಾಗಿ ಬಂದು ಮುತ್ತಿನ ಹಾರವನ್ನು ನುಂಗುವುದು ಉಂಟೆ? ಒಳ್ಳೆ ಮಾತಿನಿಂದ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ, ಇಲ್ಲದೆ ಹೋದರೆ ಅದೇ ಮುತ್ತಿನ ಹಾರವನ್ನು ನಿಮಗೆ ಕೊಟ್ಟು ವರದಕ್ಷಿಣೆಯನ್ನು ಕೊಟ್ಟು ನನ್ನ ಮಗಳನ್ನು ನಗ್ನ ಮಾಡುತ್ತೀನಿ. ಶೆಟ್ಟರೆ, ಇಲ್ಲದಿರುವ ಪದಾರ್ಥವನ್ನು ನಾನು ಎಲ್ಲಿಂದ ತಾನೇ ತಂದು ಕೊಡಲಿ? ಛೇ ಮೂರ್ಖ, ಆದಿಯಲ್ಲಿ ಪರದೇಶಿಯಾಗಿ ಹೋಗುತ್ತಿದ್ದೆ. ನಿನ್ನನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದು ಅನ್ನ ಹಾಕಿದ ತಪ್ಪಿಗೆ ಕನ್ನ ಹಾಕೋ ಬುದ್ಧಿ ಎಲ್ಲಿಂದ ಸಂಪರಿಸಿದೆ? ಒಳ್ಳೆ ಮಾತಿನಿಂದ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ, ಇಲ್ಲ ಇಲ್ಲ ಎಂಬ ಸುಳ್ಳನ್ನು ಹೇಳುತ್ತಿರುವೆ. ಸಕ ಆಭರಣವನ್ನು ಕಳಚಿಡುವನಾಗೋ. ಹಾ ಪರಮಾತ್ಮ, ಆದಿಮೂಲ ಮೇಲ ಸಾಕ್ಷಿ ವೇದವೆಂಟು ಆದಿಮೂಲ ಮೇಲ ಸಾಕ್ಷಿ ವೇದವೆಂಟು ಅಷ್ಟಾದಿಕ್ಪಾಲ ಕರೆ ಸಾಕ್ಷಿ ಅಷ್ಟಾದಿಕ್ಪಾಲ ಕರೆ ಸಾಕ್ಷಿ ಸೃಷ್ಟಿಪತಿಗಳು ಕೈವರೆ ಸಾಕ್ಷಿ 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 ಶೆಟ್ಟರೆ, ಸೂರ್ಯ ಚಂದ್ರಾಭಿಗಳೇ ಸಾಕ್ಷಿ ಸೂರ್ಯ ಚಂದ್ರಾಭಿಗಳೇ ಸಾಕ್ಷಿ ಭೂಮಿ ದೇವತೆ ನೀನೆ ಸಾಕ್ಷಿ 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 ಸಾಕ್ಷಿ. ಶೆಟ್ಟರೆ, ಇದೋ ಶೋಧಿಸಿಕೊಳ್ಳಿ. ಛೇ ಮೂರ್ಖ, ಶೋಧಿಸಿ ನೋಡುವೆನು. ಹ, ಇಲ್ಲೂ ಇಲ್ವಲ್ಲ? ಹ, ಅಲ್ಲೂ ಇಲ್ವಲ್ಲ? ಹಾರದ ಅಂದವನ್ನು ನೋಡೋಣಾರದೆ ಬಾಯಲೇನಾದ್ರೂ ಇಟ್ಟಿರುವರಿ, ತೆಗೆ ನೋಡೋಣ. ಅದೇ ಕೈ ಕಚ್ಚಿಬಿಟ್ನಲ್ಲೋ, ಪೆದ್ಗುಂಡ ಕುಡ್ಕ ಕೈ ಕಚ್ಚಿಬಿಟ್ನಲ್ಲೋ. ಹಾರದ ಅಂದವನ್ನು ನೋಡಿ ಹೊಟ್ಟೆಲೇನಾದ್ರೂ ಇಟ್ಟಿರುವನೆ. ಹ, ಇಲ್ಲೂ ಇಲ್ವಲ್ಲ? ಇರಲಿ, ನಿನ್ನ ಕೆಲವನ್ನು ಮಂದಿಸಿ ನಮ್ಮ ಚಂದ್ರಶೇಖರ್ ಮಹಾರಾಜರ ಬಳಿಗೆ ಸೆಳೆದುಕೊಂಡು ಹೋಗುವೆನೋ. ಹಾ ಪರಮಾತ್ಮ, ಎಲ್ಲೋ ನೀನು ಕರಗಳನ್ನು ತೆಗೆ.